ಸ್ನೇಹಿತರೆ ನಮಸ್ಕಾರ, ಸ್ವಾಗತ ಸುಸ್ವಾಗತ ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಅಂತೂ ಇಂತೂ ಬಂತು ಸ್ನೇಹಿತರೆ. 16ನೇ ಕಂತಿನ ಹಣ ಅಂತೂ ಇಂತೂ ಬಂತು. ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಸರ್ ನಮಗೆ ಹಣ ಜಮಾ ಆಗಿಲ್ಲ, ಇಷ್ಟೊತ್ತು ಒಳಗಡೆ ಹಣ ಬರಬೇಕಿತ್ತು, ಏನಾಗ್ತಾಯಿದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇಷ್ಟೊತ್ತು ಒಳಗಡೆ ನಮ್ಗೆ ಹಣ ಜಮಾ ಆಗಿ ನಮ್ಮ ಒಂದು ಅಕೌಂಟಿಗೆ ಹಣ ಬರಬೇಕಿತ್ತು, ಈ ಬಾರಿ ಹಣ ಬಂದಿಲ್ಲ, ಏನಾಗಿದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಒಂದೊಂದೇ ತಿಳಿಸ್ಕೊಡ್ತಾ ಹೋಗಿ ನಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರು ಇವತ್ತು. ಅದಕ್ಕಾಗಿ ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಹಣ ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹಣ ಯಾಕೆ ಬರ್ತಾ ಇಲ್ಲ, ಇಲ್ಲಿ ತುಂಬ ಜನ ಇದನ್ನು ಇಲ್ಲಿ ಕೇಳ್ತಿರುವಂಥ ನನ್ನ ಹತ್ರ ಹಣ ಯಾಕೆ ಬರ್ತಾ ಇಲ್ಲ. ಒಂದು ವಿಚಾರವನ್ನು ಹೇಳ್ತೀನಿ ಸ್ನೇಹಿತರೆ, ತುಂಬ ಜನರಿಗೆ ಗೊತ್ತಿಲ್ಲ ಇದು. ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟು ಯಾಕೆ ಇಲ್ಲಿ ಹಣ ಬರ್ತಾ ಇಲ್ಲ. ಇಲ್ಲಿ ತುಂಬ ಜನ ಇದನ್ನು ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಹಣ ಬರದೇ ಇರೋ ಕಾರಣ ಆದರೂ ಏನು, ಇಲ್ಲಿ ಮೇಯ್ನಾಗಿ ನಮ್ಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತ ಬೇಕು ಇಲ್ಲಿ ಮೇಯ್ನಾಗಿ ಅಂತ ಇಲ್ಲಿ ಏನು ಕೆಲವರು ಕೇಳ್ತಾ ಇರುವಂಥದ್ದು. ಆದರೆ ಕೆಲವರು ಕೇಳ್ತಿರುವಂಥದ್ದು ಹಣ ನಮಗೆ ಬರಬೇಕು, ಆದರೆ ನಮ್ಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ. ಯಾಕೆ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಮ್ಗೆ ಹಣ ಬರ್ತಾ ಇಲ್ಲ, ದಯವಿಟ್ಟು ತಿಳಿಸ್ಕೊಡಿ ನಮಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತ ತುಂಬ ಜನ ಕೇಳಿದರು. ಸ್ನೇಹಿತರೆ, ನಾನು ಒಂದೇ ಹೇಳುವಂಥದ್ದು, ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ದಯವಿಟ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಯಾಕಪ್ಪ ಅಂತಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ತಾ ಇಲ್ಲ. ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ಸನ್ನು ಮಾಡಿಸ್ಕೊಳ್ತಾ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ಸನ್ನು ಯಾಕೆ ಮಾಡಿಸ್ಕೊಳ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ಸನ್ನು ಮಾಡಿಸ್ಕೊಳ್ತಾ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಯಾಕಪ್ಪ ಅಂತಂದರೆ ತುಂಬ ಜನ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲೇಬೇಕು ಸ್ನೇಹಿತರೆ. ಇಲ್ಲಿ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲರೂ ಕೂಡ ಮಾಡಿಸಲೇಬೇಕು ಸ್ನೇಹಿತರೆ. ರೇಷನ್ ಕಾರ್ಡ್ ಅಪ್ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್. ರೇಷನ್ ಕಾರ್ಡ್ ಅಪ್ಡೇಟನ್ನು ನೀವು ಎಲ್ಲರೂ ಕೂಡ ಚಾಚು ತಪ್ಪದೆ ಮಾಡಲೇಬೇಕು. ರೇಷನ್ ಕಾರ್ಡ್ ಅಪ್ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾನು ಹೇಳುವಂಥದ್ದಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, ಎಲ್ರಿಗೂ ಇಲ್ಲಿ ಹಣ ಬರಲಿ. ಮತ್ತು ಅದಾದ ಮೇಲೆ ಒಂದು ವಿಚಾರ, ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ. 8,000 ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು, ಒಂದಲ್ಲ ಎರಡಲ್ಲ 8,000. ಅದು ಹೇಗೆ ನಾನು ನಿಮಗೆ ಒಂದೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. 2,000 ರೂಪಾಯಿ ಹಣ ಪ್ಲಸ್ 2,000 ರೂಪಾಯಿ ಹಣ ಅಂದರೆ 2 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಪ್ಲಸ್ 2,000 ರೂಪಾಯಿ ನಿಮ್ಮ ಒಂದು ಅಕ್ಕಿ ಹಣ ಪ್ಲಸ್ ಇಲ್ಲಿ ನಿಮಗೆ 2,000 ರೂಪಾಯಿ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಈ ಒಂದು ಅಕ್ಕಿ ಹಣ ಹೋದ ತಿಂಗಳು ಸುಮಾರು ತಿಂಗಳಾಯಿತು. ಒಟ್ಟು ಇಲ್ಲಿ 4,000 ರೂಪಾಯಿ ಪ್ಲಸ್ 4,000 ರೂಪಾಯಿ ಅಂತಲೇ ಹೇಳ್ಬೋದು. ಒಟ್ಟು 8,000, 4,000 ರೂಪಾಯಿ ಅಕ್ಕಿ ಹಣ, 2,000 ಗೃಹಲಕ್ಷ್ಮಿ ಯೋಜನೆ ಹಣ, ಟೋಟಲ್ ಇಲ್ಲಿ 8,000 ರೂಪಾಯಿ ಹಣ ಬರ್ತಾ ಇರುವಂಥದ್ದು. ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಹಾಗಾಗಿ ನೀವಿಲ್ಲಿ ಎಲ್ರಿಗೂ ಹೇಳುವಂಥದ್ದು, ಎಲ್ರಿಗೂ ಕೂಡ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ದಯವಿಟ್ಟು ಆದಷ್ಟು ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಯಾಕಪ್ಪ ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಪ್ರತಿ ಬಾರಿ ತಿಳಿಸ್ಕೊಡ್ತಾ ಇರ್ತೀನಿ ಏನಾಗಿದೆ, ಏನಾಗ್ತಾ ಇಲ್ಲ, ಮತ್ತು ಯಾರಿಗೆ ಹಣ ಬರುತ್ತೆ, ಯಾರಿಗೆ ಹಣ ಬರ್ತಾ ಇಲ್ಲ, ಏನು ಕತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಲ್ರಿಗೂ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು, ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಎಲ್ರಿಗೂ ತಿಳಿಸ್ಕೊಡ್ತೀನಿ ನಾನು, ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಏನೋ ಆಲ್ಮೋಸ್ಟ್ ಹಣ ಬರುತ್ತೆ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು, ಎಲ್ರಿಗೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಇಲ್ಲಿ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಎಲ್ರಿಗೂ ಹಣ ಬರಬೇಕಂತಂದರೆ ದೇವ್ರಣೆ ನಾನು ಹೇಳ್ತೀನಲ್ಲ, ಪ್ರತಿಯೊಬ್ಬರು ಕೂಡ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರಿಗೆ ಹಣ ಬರ್ತಾ ಇಲ್ಲ. ಎಟ್ ಪ್ರೆಸೆಂಟಾಗಿ ಯಾರಿಗೂ ಹಣ ಬರ್ತಾ ಇಲ್ಲ. ಕೆಲವರಿಗೆ 90% ಜನರಿಗೆ ಹಣ ಬರ್ತಾ ಇಲ್ಲ. ಹಾಗಾದರೆ ಯಾಕೆ ಹಣ ಬರ್ತಾ ಇಲ್ಲ, ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ಏನು ಈ ಒಂದು ನಿಮ್ಮ ಒಂದು PDO ಅಂತ ಇರ್ತಾರೆ, ಏನು ನಿಮ್ಮ ಒಂದು ಗ್ರಾಮ ಪಂಚಾಯತ್ನಲ್ಲಿ PDO ಅಂತ ಇರ್ತಾರೆ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅಲ್ಲಿ ಹೋಗಿಬಿಟ್ಟು ನೀವು ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಹೋಗಿಬಿಟ್ಟು ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಾನು ಹೇಳ್ತಾ ಹೋಗ್ತೀನಿ. ಸಿಂಪಲ್ ಏನಿಲ್ಲ, ಸಿಂಪಲ್ಲಾಗಿ ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಸಿಂಪಲ್ಲಾಗಿ ನೀವು ನಾನು ಹೇಳುವಂಥ ರೀತಿಯಲ್ಲಿ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ.
ಹೇಗಪ್ಪ ಅಂತಂದರೆ, ಸಿಂಪಲ್ಲಾಗಿ ನೀವು ಆಲ್ರೆಡಿ ಎಲ್ರಿಗೂ ಕೂಡ ಇಲ್ಲಿ ಕೇಳ್ದಿರುವಂಥದ್ದು, ಆಲ್ರೆಡಿ ಸಿಂಪಲ್ಲಾಗಿ ನಾನು ಹೇಳುವಂಥದ್ದು, ಹಣ ಬರ್ತಾಯಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು. ದಯವಿಟ್ಟು ನೀವು ನಿಮ್ಮೊಂದು ಗ್ರಾಮ ಪಂಚಾಯತ್ ಗೊತ್ತಿರುವಂಥದ್ದು ಎಲ್ರಿಗೂ ಕೂಡ, ನಿಮ್ಮೊಂದು ಗ್ರಾಮ ಪಂಚಾಯತ್ಗೆ ಹೋಗಿಬಿಟ್ಟು ನೀವು ಪಿ ಡಿ ಒ ಅಂತ ಇರ್ತಾರೆ, ಪಿ ಡಿ ಒ ಅಲ್ಲಿ ಹೋಗಿಬಿಟ್ಟು ಅವ್ರ ಹತ್ರ ಹೋಗಿಬಿಟ್ಟು ನೀವು ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿಲ್ಲ ಅಂತ ಇಲ್ಲಿ ತುಂಬ ಜನ ಕೇಳ್ತಿರುವಂಥದ್ದು. ಹಾಗಾಗಿ ಅದನ್ನು ನೀವು ಹೋಗಿ ಅವ್ರ ಹತ್ರ ಹೇಳಿ, ಅಲ್ಲಿ ಹೋಗಿಬಿಟ್ಟು ನೀವು ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ, ನಿಮ್ಗೆ ಯಾಕೆ ಹಣ ಬರ್ತಾಯಿಲ್ಲ, ಏನು ಕಾರಣ, ಏನು ಪ್ರಾಬ್ಲಮ್ ಆಗಿದೆ, ಇದನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ತಿಳ್ಕೊಳ್ಳಿ. ನಿಮ್ದು ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅವರು ಅಲ್ಲಿ ಚೆಕ್ ಮಾಡ್ತಾರೆ. ಮತ್ತು ಎಲ್ಲರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ನೀವು ಅಲ್ಲಿ ಹೋಗಿಬಿಟ್ಟು ಅವ್ರ ಹತ್ರ ಹೇಳಿ, ನಮ್ಮ ಒಂದು ಏನಿದೆ ಈ ಒಂದು ಯೋಜನೆಯಲ್ಲಿ, ಅದಕ್ಕಾಗಿ ನಾನು ಹೇಳುವಂಥದ್ದು ಇಷ್ಟೇ. ಸಿಂಪಲ್ಲಾಗಿ ನೀವೊಂದು ಪಿ ಡಿ ಒ ಕಚೇರಿಗೆ ಹೋಗಿಬಿಟ್ಟು ಸಿಂಪಲ್ಲಾಗಿ ಕೇಳಿ, ಅಲ್ಲಿ ನಮಗೆ ಏನು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಮತ್ತು ನಮ್ಗೆ ಹಣ ಬರ್ತಾಯಿಲ್ಲ, ಏನು ಕತೆ, ಯಾಕೆ ಹಣ ಬರ್ತಾಯಿಲ್ಲ, ಏನು ಪ್ರಾಬ್ಲಮ್ ಅಂತ ಕೇಳಿ. ಖಂಡಿತವಾಗ್ಲೂ ಅವ್ರು ತಿಳಿಸ್ಕೊಡ್ತಾರಂತ ಹೇಳ್ತಾ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಅಲ್ಲಿವರೆಗೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ಅಲ್ಲಿವರೆಗೆ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸ್ನೇಹಿತರೆ, ಒಂದು ವಿಚಾರ ಇಲ್ಲಿ ನಾನು ಹೇಳುವಂಥ ಎಲ್ಲ ಫಾಲೋ ಅಂದರೆ ಎಲ್ಲ ಒಂದು ಏನು ಆಲ್ಮೋಸ್ಟ್ ಇಲ್ಲಿ ನಾನು ಏನು ಗೈಡೆನ್ಸ್ ಕೊಡ್ತೀನಿ ಅದನ್ನೆಲ್ಲ ಕೂಡ ಟ್ರೈ ಮಾಡಿ ನಿಮಗೆ ಹಣ ಬರುವಂಥ 99.9% ಹಣ ಬರುವಂಥ ಸಾಧ್ಯತೆ ಇರುತ್ತೆ. ಎಲ್ರಿಗೂ ಹಣ ಬರುತ್ತೆ. ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಅದನ್ನೆಲ್ಲ ನೀವು ಟ್ರೈ ಮಾಡ್ತೀರಾ, ನಾನು ಹೇಳುವಂಥ ಕೆಲಸವನ್ನು ಮಾಡ್ತೀರಾ ಅಂತ ಅಂದರೆ ಎಲ್ರಿಗೂ ಹಣ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಕೂಡ ಏನು ನಾನು ಹೇಳುವಂಥ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಎಲ್ಲರೂ ಕೂಡ ಫಾಲೋ ಮಾಡಿ, ಎಲ್ಲರೂ ಕೂಡ ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿ. ತುಂಬ ಇಂಪಾರ್ಟೆಂಟ್ ಆಗ್ತದೆ, ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾರಿಗೂ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳುವಂಥದ್ದು ಎಲ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಅಂತ. ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ತುಂಬ ಇಂಪಾರ್ಟೆಂಟ್ ಆಗ್ತದೆ. ನೀವು ಈ ಒಂದು ಆಲ್ಮೋಸ್ಟ್ ಈ ಒಂದು ಟ್ರಿಕ್ಸನ್ನು ನೀವು ಆ್ಯಡ್ ಆನ್ ಮಾಡಿದ್ರೆ ಅಂತಂದರೆ, ಈ ಒಂದು ಟ್ರಿಕ್ಸನ್ನು ಆ್ಯಡ್ ಆನ್ ಮಾಡಿದ್ದೀರಾ, ಈ ಟ್ರಿಕ್ಸನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಣ ಬರುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ, ಎಲ್ಲರೂ ಕೂಡ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೆಲ್ಲ ಇದ್ದೀರಾ ಅವ್ರು ಎಲ್ರಿಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗ್ತದೆ. ಎಲ್ರಿಗೂ ಶೇರ್ ಮಾಡಿದರೆ ಅವ್ರಿಗೆಲ್ರಿಗೂ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಿಗೋಣ. ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ. ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಬಾಯ್.